ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೆರೆ ಕ್ರಾಸ್ನಲ್ಲಿ ರೈತ ಸಂಘದಿಂದ ಹಾರುಗೆರೆ ಕ್ರಾಸ್ ಕಬ್ಬಿನ ಬಾಕಿ ಬೆಲೆ ಮತ್ತು ಬೆಂಬಲ ಬೆಲೆ ಜಾಸ್ತಿ ಮಾಡಬೇಕು ಅಂತ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಜರುಗಿದೆ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ 1000 ರೈತರು ಸೇರಿಕೊಂಡು ರಸ್ತೆ ತಡೆದು ಪ್ರತಿಭಟಿಸಿದರು. ಪ್ರತಿ ಟನ್ಗೆ 4000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಅಂತ ಒತ್ತಾಯಿಸಿದ ಶಶಿಕಾಂತ ಪಡಸಲಗಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಕ್ರಾಸ್ನಲ್ಲಿ ರೈತರ ಬೃಹತ್ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ಮಾತನಾಡಿ, ಜಿಲ್ಲಾಧಿಕಾರಿಯವರು ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದರು. ನಿಮ್ಮ ಹೋರಾಟ ಗಟ್ಟಿ ಆಗಲಿ, ಇನ್ನ ಜನ ಬರ್ತಾರ, ಎಲ್ಲಾ ತಹಸೀಲ್ದಾರ್ ಬರ್ತಾರ, ಫ್ಯಾಕ್ಟರಿ ಎಂಡಿಗಳು ಬರ್ತಾರ. ಇಲ್ಲೇನ್ ಮಂದಿ ಬಹಳ ಕೂಡಿಲ್ಲ ಅಂತ ವಿಚಾರ ಮಾಡಬೇಡ್ರಿ. ಬರೇ ಅತನಿ ರಾಯಬಾಗ್ ಮಂದಿನಷ್ಟ ಶಾಂಪಲ್ ಸಲುವಾಗಿ ಕುಡಿಸಿವಿ. ಸರ್ಕಾರಕ್ಕೊಂದು ಸಂದೇಶ ಹೋಗ್ಲಿ ಅಂತೇಳಿ DC ಅವ್ರು ಭಾಗಲಿಲ್ಲ ಅಂದ್ರ, ಫ್ಯಾಕ್ಟರಿ ಅವ್ರು ಭಾಗಲಿಲ್ಲ ಅಂದ್ರ ಬೆಳಗಾವಿ ಅಧಿವೇಶನದೊಳಗ ಚೂನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಸಂಘಟನೆ ಸದ್ಯ ತಯಾರೈತಿ. 31 ಜಿಲ್ಲೆಗಳಿಂದ 1 ಲಕ್ಷ ಮಂದಿ ಸೇರವ್ರದೇವಿ. 1 ಲಕ್ಷ ಮಂದಿ ಸಾಮಾನ್ಯ ಅಲ್ಲ, 1 ಲಕ್ಷ ಮಂದಿ ಸೇರವ್ರದೇವಿ. ರೈತರಿಗೆ ತೊಂದರೆ ಆಗಬಾರ್ದು, ಖರ್ಚು ಮಾಡಿಸಬಾರ್ದು ಅಂತ ಕರೆದಿಲ್ಲ. 1 ಲಕ್ಷ ಮಂದಿ ಸೇರಿ ಬೆಳಗಾವದೊಳಗ ಹೈವೇ ಬಂದಾದ್ರ ಸಿದ್ದರಾಮಯ್ಯನವ್ರ ಆ ಕಡೆ, ಅಧಿಕಾರಿಗಳು ಈ ಕಡೆ, ರಸ್ತೆ ಮ್ಯಾಗ ರೈತರು ಬಿಲ್ ಕೊಟ್ಟ ವಿಧಾನಸೌಧದೊಳಗೆ ಹೋಗಬೇಕು ಅಂತ ತಾಕತ್ತಿನ ಹೋರಾಟದ. ಯಾವ್ದೋ ರಾಜಕಾರಣಿ MLA ಸುಟ್ಗೆ ಸಲ್ಲ. ಇಡೀ ಅತನಿ ತಾಲೂಕು ರಾಯಬಾಗ್ ತಾಲೂಕು ಹೊಲ ನಮ್ಮ ಹೆಸರಲ್ಲೇ ಬರೀತಾನಂದ್ರೆ ಹೊಳೆ ನೋಡವ್ರಲ್ಲ ಸನ್ಯಾಸ ಇದೀನಿ. ನನಗೆಂತ ಹೊಳೆ ಮೇಲೆ ನನಗ ಬಿಲ್ ಬಂದ್ರ ನಿಮಗ ಅನುಕೂಲ, ನೀವು ಆನಂದ ಇದ್ರೆ ನನಗ ಅನುಕೂಲ. ಸುಟ್ಗೇಸ್ ತಗೋಬೇಕಾಗಿದ್ರೆ ಎಂದೋ ತಗೊಂಡು ಹೋಗಿದ್ವಿ ನಾವು. ಈಗೇನ್ DCC ಬ್ಯಾಂಕಿಗೆ ಎಲೆಕ್ಷನ್ ಮಾಡಕತ್ತಿರಲ್ಲ, ಎಲ್ಲಾರು ಬಿಜಿ ಅದಾರ ಪಾಪ. ಅವ್ರ ಕೆಲವು ಮಂದಿ ಈ ಭಾಗದೊಳಗೆ ಬಹಳ ಮಂದಿ ಅದಾರ, ನಿಮ್ಗೆ ಗೊತ್ತಿಲ್ಲ. ನಾಮೇಲೆ ಮತ್ತೆ ಕೊನೆಗೆ ಮಾತಾಡ್ತೀನಿ. ಮಾಧ್ಯಮ ಮುಖಾಂತರ ಒಂದು ವಿನಂತಿ ಮಾಡ್ಕೊಳ್ತೀನಿ ರೈತ ಸಂಘದಿಂದ. ಸನ್ಮಾನ್ಯ ಸಿದ್ದರಾಮಯ್ಯನವರು ರೈತರ ಬಗ್ಗೆ ಮಾತಾಡ್ತಾರ, ನಂಜುಂಡಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರ. ಇಲ್ಲಿದ ವಿನಂತಿ ಮೂಲಕ ಎಚ್ಚರಿಕೆ ಕೊಡ್ತೀನಿ. ಅಧಿವೇಶನಕ್ಕೆ ಬರೋದ್ರೊಳಗ ನಮಗೇನು ಬಹಳ ಬಿಲ್ ಬೇಡ. ಈಗ 3000 ಕೊಡಾಕತ್ತೀರಿ. ಗುಜರಾತ್ ಒಳಗ ಒಂದು ಟನ್ನಿಗೆ 4400 ಐತಿ, ಪಂಜಾಬ್ದೊಳಗ 3600 ಐತಿ, ಉತ್ತರ ಪ್ರದೇಶದೊಳಗ 3800 ಐತಿ, ಮಹಾರಾಷ್ಟ್ರಕ್ಕೆ 3300 ಐತಿ. ನಮಗ ಅಧಿವೇಶನಕ್ಕೆ ಬರೋದ್ರೊಳಗ 1000 ರೂಪಾಯಿ ಹೆಚ್ಚು ಮಾಡಿ 4000 ರೂಪಾಯಿ ಕೊಟ್ಟಿ ಅಂದ್ರ ನಿನಗೂ ನಾವೊಂದು ಸನ್ಮಾನ ಏನು ಕೊಡ್ತೀವಿ ಅಂತಂದ್ರ ಬುದ್ಧ, ಬಸವ, ಅಂಬೇಡ್ಕರ್ ಮೂರ್ತಿ, ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮ, ಅತನಿ ಶಿವಗಳು, ದೇವ್ರಕೊಂಡ್ ಅಜ್ಜಂದ್ ಎಲ್ಲಾ ರೈತರು 1 ಟನ್ ಕಬ್ಬಿನ ಬೆಲ್ ತೆಗೆದ ನನಗೆ ಬಂಗಾರದ ಮೂರ್ತಿ ಮಾಡಿ ಸನ್ಮಾನ ಮಾಡಿಬಿಡು. ಮಾಡ್ಲಿಲ್ಲ ಅಂದ್ರೆ ಅಧಿವೇಶನಕ್ಕೆ ಒಳಗೆ ಹೋಗಾಕ್ ನಾವು ಬಿಡಂಗಿಲ್ಲ. ಲಕ್ಷ ಮಂದಿನ ದಾಟಿ ತಿಳಿದ್ರು. ನಾನು ಈ ವೇದಿಕೆ ಮುಖಾಂತರ, ಮಾಧ್ಯಮ ಮುಖಾಂತರ ಒಂದು ಸವಾಲ್ ಹಾಕ್ತೀನಿ. ಕರ್ನಾಟಕದೊಳಗ ರಾಜಕಾರಣ ಹೆಸರೇಳಿ, ರೈತ ಸಂಘ ಹೆಸರೇಳಿ, ಅನ್ಯಾಯ ಹೆಸರೇಳಿ 1 ರೂಪಾಯಿ ಮುಟ್ಲಾರ್ದ ಮಗ ಯಾವನಿಗೆ ಕರ್ನಾಟಕದಾಗಿದ್ರೆ ಬಂದ ಕೈ ಎತ್ತಿಲ್ಲಿ. ನಾವು ಆ ತಾಕತ್ ಐತಿದ್ರಾಗ. ಯಾಕಂತಂದ್ರ ಇದು ದೇವ್ರ ಕೊಂಡ ಜನ ಜಾಗ. ಇದು ಕಬ್ಬಿನ ಹೆಸರೇಳಿ, ಹೋರಾಟ ಹೆಸರೇಳಿ, ರೈತರ ಹೆಸರೇಳಿ, ಅನ್ಯಾಯ ಹೆಸರೇಳಿ 1 ರೂಪಾಯಿ ನಾವು ಎಂದೂ ಮುಟ್ಟಿಲ್ಲ, ಮುಟ್ಟಂಗೂ ಇಲ್ಲ. ಹಂಗ ಯಾವ 224 MLAಗಳಿದ್ರಿ ಕರ್ನಾಟಕದಾಗ. ರೈತರ ಹಣ ತಿಂದಿಲ್ಲ, ಅನ್ಯಾಯದಿಂದ ತಿಂದಿಲ್ಲ, ಮಂದಿಗೆ ಮೋಸ ಮಾಡಿಲ್ಲ ಅಂತ ಹೇಳಿ ತಾಕತ್ತಿದ್ರ ಅತನೀಶಗಳ ಪಾದ ಮುಟ್ಟಿ ಬರೀ ನಿಮ್ ಪಾದಕ್ಕೆ ನಾ ಶರಣಾಗ್ತೀನಿ. ರೈತರ ಸಲುವಾಗಿ ನೀ 100 ಫ್ಯಾಕ್ಟರಿ ಕಟ್ಟರು ಮಣ್ಣಾಗ ಹೋಗವ, MLA ಆದ್ರೂ ಮಣ್ಣಾಗ ಹೋಗವ, ಮಿನಿಸ್ಟರ್ ಆದ್ರೂ ಮಣ್ಣಾಗ ಹೋಗವ, DCC ಬ್ಯಾಂಕಿಗೆ ಆರಿಸಿ ಬಂದ್ರು ಮಣ್ಣಾಗ ಹೋಗವ. ನಾವು ಚೂನಪ್ಪ ಪೂಜಾರಿ ಅಂತ ರಾಜ್ಯಾಧ್ಯಕ್ಷ ಪುಣ್ಯಾತ್ಮ ನಿಮ್ಮ ಸಂಬಂಧ ಹೋರಾಟ ಮಾಡಿ 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 3 ಎಕರೆ ಹೊಲ ಮಾಡ್ಕೊಂಡಾನ. ಯಾವ ಮಗ ಅದನ್ನ ತಕ್ಕತ್ತಿದ್ದ ಬಾತ್ ಹೇಳಿಲಿ. ನಮ್ಮ ಹೋರಾಟ ಹೆಂಗೈತಂದ್ರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಗುಂಡೂರಾವ್ ಸರ್ಕಾರ ಇದ್ದಾಗ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು IAS IPS ಅಧಿಕಾರಿಗಳು ಅವ್ರ ಮುಂದೆ ಶರಣಾಗತಿಯಾಗಿ ಸಲ್ಯೂಟ್ ಹೊಡಿತಾರ. ಗುಂಡೂರಾವ್ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯನವರು ಬಾಜು ಕುಂತಿದ್ರು.
ನಂಜುಂಡಸ್ವಾಮಿ ಅವ್ರು ಹೋಗಿ ನಿಂದಿರ್ತಾರ. ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹೇಳ್ತಾರೆ ಗುಂಡೂರಾವ್ಗ, ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ನಿಂತಾನಲ್ಲ, ನಮ್ಮ ರಾಜ್ಯದ ಮೊದಲನೇ ಕೂಲಿಯವ ಇವ್ಯಾಕೆ ನಿಂತಾನ, ಹೊರಗೆ ಹಾಕಿರಿ ಅಂತ ಹೇಳ್ಯಾರ. ಅಂತ ತಾಕತ್ತಿನ ರೈತ ಸಂಘ ನಂಬುದ. ಯಾವನು ಬಿಡೋದಾಗಿಲ್ಲ, ಯಾವ ಫ್ಯಾಕ್ಟ್ರಿ ಮುಂದೆ ಹೋಗಿ ಕೈ ಒಡ್ಡವರಲ್ಲ, ಯಾವ MLA ಮನೆಗೆ ಹೋಗೋರಲ್ಲ. ಇವೆಲ್ಲ ಮಕ್ಕಳಿಗೆ ಅನ್ನ ಹಾಕಿದವ್ರು ನಾವು. ಅನ್ನ ಹಾಕಿಲಿ ಬಿಸಿಲಾಕ್ ಕೂತೀವಿ. ನಮ್ಮ ವಿಚಾರ ಏನಂತಂದ್ರ, ನೀವೊಂದು 500 ರೂಪಾಯಿ ಟನ್ನಿಗೆ ಹೆಚ್ಚು ತಗೊಂಡ್ರಿ ಅಂತಂದ್ರ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಸಾಲಿ ಒಳಗ ಬ್ಯಾಂಕಿಗೆ ಸಾಲ ಮಾಡಂಗಿಲ್ಲ, ಮಕ್ಕಳ ಮದುವೆಗೆ ಸಾಲ ಮಾಡಂಗಿಲ್ಲ, ಮನೆ ಕಟ್ಟಕ್ ಸಾಲ ಮಾಡಂಗಿಲ್ಲ. ಒಂದು ಸೆರೆದ ಬಾಟ್ಲಿಗೆ ಐತಿ ಕಿಮ್ಮತ್ ರೊಕ್ಕ ಬರದಾರ, ನಿಮ್ಮ ರೇಟ್ ನಿಮ್ಗೆ ಮಾಡ್ಕೊಳಕ್ಕಾಗವತ್ತು. 1700 ರೂಪಾಯಿ ಬಿಲ್ ತಗೊಂಡ್ರಿ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ. ಹೋರಾಟದಿಂದ ವಿಠಲ್ ಅರಭಾವಿ ಅಂತೇಳಿ ವಿಷ ಕುಡಿದು ಸತ್ತಾನ ಬೆಳಗಾವಿ ವಿಧಾನಸಭಾ ಅಧಿವೇಶನ ಸಂದರ್ಭದೊಳಗ. ಆ ಹೆಣದ ಮೇಲೆ ರೊಕ್ಕ ತಗೊಳಕತ್ತಿರೋ ಪುಣ್ಯಾತ್ಮರ ಜನ ಅರಿವಿಗಿರ್ಲಿ. ತಾಕತ್ ಯಾರಿಗೂ ಇಲ್ಲ. ಅದಕ್ಕ ನಾ ಗೌಡ್ರ ಸೊಟ್ಟಿಗೆ ಸಂದ್ರಲ್ಲ ಅದನ್ನ ಹೇಳ್ತೀನಿ, ನಮಗೆ ಯಾವ್ದು ಅವಶ್ಯಕತೆ ಇಲ್ಲ, ಪಕ್ಷ ಕೊಳೆಮಿಲ್ಲ, ಜಾತಿ ಕೊಳೆಮಿಲ್ಲ, ಏನೂ ಕೊಳೆಮಿಲ್ಲ. ರೈತರು ಬಿಸ್ಲಾಕ್ ಕೂತೀವಿ, ಇವತ್ತಿಲ್ಲಿ ಬರ್ಬೇಕು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.